3 ಕರೆಕ್ಟ್ 4 ಸರಿ 5 ಹೌದು 6 5 ಆದ್ಮೇಲೆ 6 ಎಲ್ಲಿ ಹೋಯ್ತಾ ಇದ್ರಿ ಹೇಳ್ಕೊಂಡು 8 ಇರ್ರಿ ಹೌದು ಹೌದು 9 10 11 12 13 ಏನೇ ಎಣಿಸ್ತೀಯಾ ಒಂದು ಎರಡು ಹೇಳ್ಕೊಡ್ತಿದ್ದಲ್ಲ ಟೈಮ್ ಕೊಡ್ತಾ ಇರೋದ್ ಕಣೆ ಅಷ್ಟ್ರೊಳಗೆ ಹೇಳ್ಬಿಡ್ಬೇಕು ಅವಾಗ ನಿಮ್ಗೆ ದುಡ್ಡು ಕೊಡ್ತೀವಿ. ನಾನೇನೋ ಒಂದು ಎರಡು ಹೇಳ್ಕೊಡ್ತಾನೆ ಕೇಳಿಸ್ಕೊತಾವ್ನಿ. ಸರಿ ಸ ಈಗ ಹೇಳ್ತೀನಿ 10 ಅನ್ನೋಷ್ಟಲ್ಲಿ ಹೇಳ್ಬಿಡ್ಬೇಕು. 1 2 3 4 ವೆರಿ ಗುಡ್. ಸರಿಯಾದ ಉತ್ತರನ ಹೇಳಿದರೆ ಇವ್ರಿಗೆ ₹1 ಕೊಡ್ತಾ ಇದೀವಿ. ಮಜ್ಜಾ ಮಾಡು. ₹1 ನೋಡ್ರಿ ಒಂದೊಂದು ಪ್ರಶ್ನೆಗೂ ಏರ್ಸ್ಕೊಂಡು ಹೋಗ್ತೀವಿ. ಅಪ್ಪ ಈಗ ಎಷ್ಟೊತ್ತು ಗಂಟೆ ಇರ್ಸ್ಕೊಂಡರಿ ನನ್ನ? ಅಲ್ಲ ಎಷ್ಟೊತ್ತಿಗೂ ಇರ್ಸ್ಕೊತೀವಿ. ಫಸ್ಟ್ ಕ್ವಶನ್ ₹1. ಅವ್ನು ಯಾವನು ಒಂದ್ ಪ್ರಶ್ನೆ 1 ಕೋಟಿಗೆ ಹೊಸಿ ಕೇಳ್ಬೇಕಂಬ್ರ ಹೆಂಗೋ ಕೇಳ್ತೀವಿ. ರೈಸ್ ಆಗ್ತಾ ಹೋಗುತ್ತೆ, 2 ಆಗುತ್ತೆ, 10 ಆಗುತ್ತೆ, 100 ಆಗುತ್ತೆ, 1000 ಆಗುತ್ತೆ, ಹಂಗೆ ಕಣ್ರಿ. ಒಟ್ಟ 1 ಕೋಟಿ ಕೊಡ್ಲೇಬೇಕು. ಕೊಡ್ತೀವಿ. ₹20,000 ಕೊಡ್ ₹1 ಸುಮ್ ಮಾಡ್ಕೊಳ್ರಿ. ನೀ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ 5,000 ಸಾವಿರ ಕಟ್ ಮಾಡ್ಕೋತೀವಿ. ಅದಕ್ಕೆ ಸರಿಯಾಗಿ ಕೆಂಪ ಬೇಕಾದ್ರೆ ಬಲ ಕೂತ್ ತೋರ್ಸ ಬೇಡ ಸುಮ್ರೆ ಅವ್ರ ಬುಂಡಾಗ ಯಾರಾಗ್ತಾರೆ ಕೋಟ್ಯಾಧಿಪತಿ? ಇರಯ್ಯ ಒಂದ್ ನಿಮಿಷ. ನಾನು ಹೇಳ್ಬೇಕು ಕಡೆ ಬಡ್ಕೊಂಡ್ ಸಾಯ್ಬೇಕು. ನಾನು ಅದನ್ನ ಹೇಳಲೇಬೇಕು. ನಾನು ಹೇಳಿ ಯಾರಾಗ್ತಾರೆ ಕೋಟ್ಯಾಧಿಪತಿ? ಸುಮ್ಮ ಕೂತ್ಗಳೇ ಒಂದ್ ಸ್ವಲ್ಪ. ಯಾರು ಕರ್ಕೊಂಡ್ ಸಾಯಿಸ್ತಾರ್ರಿ ನಮ್ನ? ನೀರಿಗೆ ಏನು ಸಿಗಲ್ಲ ಇಲ್ಲಿ ನೋಡಪ್ಪ ಫಸ್ಟ್. ಯಾರಾಗ್ತಾರೆ ಕೋಟ್ಯಾಧಿಪತಿ ಕಾರ್ಯಕ್ರಮದ 2ನೇ ಪ್ರಶ್ನೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಬಿಟ್ಬಿಟ್ಟು ಗೊತ್ತಾದಲ್ಲಿ ಹಂಗೆ ನೋಡ ನಾವೇನೋ ಮಾಡ್ಕತೀವಿ. 2ನೇ ಪ್ರಶ್ನೆ 2 + 2 ಎಷ್ಟು? 4. ಟೈಮ್ ಕೊಡ್ತೀವಿ ರೀ ಅದಕ್ಕೆ. ಗೊತ್ತಿಲ್ಲ ಅಂದ್ರೆ ಕೊಡ್ಬೇಕು ತಾನೆ? ಇಲ್ಲ ಅದಕ್ಕೆ ಟೈಮ್ ಕೊಡ್ಬೇಕು ನಾವು. ಆಯ್ತು ಕೊಟ್ಕಪ್ಪ. ನಮ್ಗೆ ಕರೆಕ್ಟ್ ಆಗಿ ಹೇಳ್ಬಿಡಂತಾನೆ. ಯಾರಾಗ್ತಾರೆ ಕೋಟ್ಯಾಧಿಪತಿ 2ನೇ? ಗೊತ್ತಾಯ್ತು. ಏನಕ್ಕೆ ಅದು ಗಾಬ್ರಿ? ಸುಮ್ ಕೂತ್ಕೊಳ್ಳಿ. ಯಾವ ಗಾಬರಿನೂ ಕೊಡ್ಬೇಡ. ಆಯ್ತು. ಯಾರಾಗ್ತಾರೆ ಕೋಟ್ಯಾಧಿಪತಿ ಕಾರ್ಯಕ್ರಮದ ಇರಯ್ಯ? ಡೌಟ್ ಅಲ್ಲಿ ಬೇರೆ ಯಾಕೆ ಹೇಳರಿ? 2ನೇ ಪ್ರಶ್ನೆ 2 + 2 ಎಷ್ಟು ಅಂತ ಕೇಳಿದ್ದು. ಈಗ ಅವ್ರಿಗೆ ಟೈಮ್ ಕೊಡ್ತಾ ಇದೀವಿ. ಇವ್ರ ಸಮಯ ಸ್ಟಾರ್ಟ್ ಆಗ್ತಾ ಇದೆ ಈಗ. 1 2 3 ಹಲೋ ನಾಲ್ಕು ಕಂತ. ಇವರು ಟೈಮ್ ಮುಗ್ದೋದ್ಮೇಲೆ ಅವ್ರ ಆನ್ಸರ್ ಹೇಳಿದ್ರೆ ಅವ್ರ ದುಡ್ಡಿಂದ ₹5,000 ಕಟ್ ಮಾಡ್ಕೊತಾರೆ. ಟೈಮ್ ಆಗೋಯ್ತಲ್ಲ. ನಾನು 7 ಗಂಟೆ ಇರು. ಅದಕ್ಕೆ ಮೊದ್ಲಿಂದ ಅನ್ಸು ಹಂಗಾಗಲ್ಲ ಕಣ್ರಿ ರೂಲ್ಸು. ನಾನು ಮೊದ್ಲೇ ಹೇಳ್ದಿತ್ತ 4 ಅಂತ. ಅದು ನಾವು ಟೈಮ್ ಕೊಟ್ಮೇಲೆ ಹೇಳ್ಬೇಕಾಗಿತ್ತು ನೀವು. ಹಂಗ ಅದೆಲ್ಲ ಫಸ್ಟ್ ಇಂದ ಎಣ್ಸು. ಹೋಗಿ ಆಡ್ತಾ ಇದ್ರು. ಹೋಗು ₹20,000 ಹೋಯ್ತು. ಹೋಗ್ ಮೋಸ ಮಾಡ್ಬಾರ್ದು. ಹೋಯ್ತ ನಾನು ಹೋಯ್ತೀನಿ ಆಡ್ತೀನಿ. ಮತ್ ಕೂತ್ಕೊ ಅಲ್ಲಿ. ಮೋಸ ಮಾಡ್ಬಾರ್ದು. ನಿಮ್ಮ ಔರಾಣು ಮಾಡಲ್ಲ ಅಂತ. ಅವ್ರಾಣಕ ನಿಮ್ಮ ಔರಾಣು ಮೋಸ ಮಾಡಲ್ಲ. ನಾನ್ಯಾಕ ನಮ್ಮ ಊರ ಮೇಲೆ ಹೇಳಕ್ಲಿ? ಅವ್ರ ಮೇಲೆ ಅಣೆಕು ಮೇಲೆ ಹಾಕಿಸ್ತೇನೆ. ನಿಮ್ಮ ಊರ ಮೇಲೆ ಅಣೆಕು. ಈಗ ಊಪಿ ನಂಗೂ ಬೇಡ ನಿಂಗೂ ಬೇಡ. ಫಸ್ಟ್ ಇನ್ ಕೇಳಿ. ಏನ್ ಊಪಿ? ಏನು ಟೆಂಪ್ಲಿ ಸಾಟ್ ಊಪಿ ಅಂತ ಊಪಿ. ಇನ್ನು 20,000 ಕೇಳು. ಇನ್ನು 20,000 ಕೊಡ್ತಾನ ಕೇಳು. ಫಸ್ಟ್ ಕೇಳ್ತೀವಿ. ಇನ್ನು 20,000 ಕೊಡ್ತೇವೆ. ಫಸ್ಟ್ ಇಂದ ಆಡಿಸ್ತೀವಿ. ಇಲ್ಲ ಸಾಕು. ಅದಕ್ಕೆ ಇದ್ರಲ್ಲೇ ಗೆಲ್ತೀನಿ ನಾನು. ಇದ್ರಲ್ಲಿಯೇ. ಓಕೆ. ಯಾರಾಗ್ತಾರೆ ಕೋಟ್ಯಾಧಿಪತಿ ಕಾರ್ಯಕ್ರಮದ? ಬಿಟ್ಬಿಟ್ಟು ಇವನ್ ಆಯ್ತಾನೆ ಕೋಟ್ಯಾಧಿಪತಿ ಅಂತ ಹೇಳು. ಇವನಾಯ್ತಾನಲ್ಲ ಕೋಟ್ಯಾಧಿಪತಿ ಈ ಕಾರ್ಯಕ್ರಮದ 3ನೇ ಪ್ರಶ್ನೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅನ್ಕೊಂಡ್ರೆ ಒಟ್ಟಾಗಿ ಏನ್ ತಿಂತ ಮುಂಡದೆ? ಏನ್ರಿ ಇವ್ರು ಒಟ್ಟಾಗಿ ಏನ್ ತಿನ್ಕೊಂಡ್ ಬಂದಿದ್ರು? ವಾಸನೆ ಯಾಕೆ? ಏನ್ ತಿನ್ಕೊಂಡ್ ಬಂದಿದ್ದೆ ಬೆಳಗ್ಗೆ? ಅವ್ರ ಕಾಳು ತಿನ್ಕೊಂಡ್ ಬಂದಿದ್ದಲ್ರಿ ಇಲ್ಲಿ. ಕೂತ್ಕೊಂಡು ಉಸಿರು ಕಟ್ಟ ಕೂತದ ನನಗೆ. ಪೋಸ್ಟ್ ಮಾಡಿದ್ದೆ ನೋಡು. ಸುಮ್ಮ ಕೂತ್ಕೋಬೇಕು ತಾನೆ. ಯಾಕೆ? ಅದೇನಾರು ಬಂದ್ರೆ ಆಚೆ ಹೋಗಿ ಬಿಟ್ಬಿಟ್ ಬಾ. ಏನ್ ನನಗ್ ಗೊತ್ತಿಲ್ಲ. ನಿಮ್ ಇಬ್ಬರಿಗೆ ಬರ್ತಾ ಇದ್ದದು. ಇಲ್ಲ ಹೋಗಂಗಿದ್ರೆ ನಮ್ಗೆ ಹೇಳ್ಬಿಟ್ ಮಾಡು. ಇಲ್ಲ ಅಂತ ಆಚೆ ಹೋಗಿ ಮಾಡು. ಅಯ್ಯೋ ಅದೊಂದು ಅಡ್ಡ ಕೂತ್ಕೊಂಡು ವಾತಾರ ಬಂದಲ್ಲ. ಆ ಮೆಜೆಸ್ಟಿಕ್ ಅಲ್ಲಿ ಇಳಿದಿ. ಅವನ್ ಯಾವನ ಅಲ್ಲಿ 2 ಹೋಯ್ತೀನಿ ಅಂದ್ರೆ ₹5 ಕೇಳ್ದ. ಬಂದ್ಬಿಟ್ಟು ಬೇಡ ಅಂತ.
ಕೂತ್ಕೊಡ್ರಿ ಹೋಗ್ಲಿ. ಇರ್ರಿ ವಾಸನೆ ಹೋಗ್ಲಿ ಇರ್ರಿ, ಪ್ರಾಣ ಓಡಚ್ಚುದ್ ನನ್ಗೆ. ಬೆಟ್ರೆ ಚುಂಕ್ತಂಗ ಆಗ್ತದೆ ಗೊತ್ತಾ ನನ್ಗೆ. ನಿಮ್ಗೇನ್ ಗೊತ್ತು ಮೇಲ್ಗಡೆ ಕೂತಿದ್ದೀರಾ? ಕೂತ್ಕೊಳ್ಳೋ, ಏನ್ ಕಂಡ ಇಲ್ಲ ವಾಸನೆ, ಇವನೇನ್ ಬಿಡೋದೇ ಇಲ್ಲ. ಏನ್ ದೊಡ್ಡ ಆಫೀಸ್ ಎಲ್ಲ ಮಾಡ್ತಾವ. ಕೂತ್ಕ ಇಲ್ಲಿ ಮೂಸ್ಬಲ್ಲ ವಂಶದಲ್ಲಿ ಯಾರು ಬಿಡುದೇ ಇಲ್ಲ ಕಣಪ್ಪ. ನಿನ್ನಂಗೆ ಅವ್ರ ಕಾಲಕ್ಕೆ ತಿನ್ಕೊಂಬಂದು ನಾವೇನ್ ಮಾಡುಮ? ತಿನ್ನ ಪದಾರ್ಥ ತಿನ್ನು. ಕೂತ್ಕ ಆಯ್ತು. ಆಯ್ತೇನ್ರಿ ಕಷ್ಟ ಸುಖ ನಿಮ್ದು? ನೀ ಕೇಳಿ ಸಣ್ಣ ಈಗ ಅದಕ್ಕೆ ಎಣಿಸ್ಬೇಕು ಟೈಮ. ಇರ್ರೆ ಎಣಿಸ್ತೀವಿ. ನಿಮ್ಮ ಮೂರನೇ ಪ್ರಶ್ನೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಶಿವರಾಜ್ ಕುಮಾರ್ ಅವರ ತಮ್ಮ ಪುನೀತ್ ರಾಜ್ಕುಮಾರ್ ಹೆಸರೇನು? ಅಯ್ಯೋ ತುದ್ಬ ಇಲ್ಲದ ಇದು ಇದು ಮಿಲಾನೆ ಎಲ್ಲ ಮಾಡಾರಲ್ವಾ? ಹೌದು. ಗೊತ್ತಾಯ್ತಿಲ್ವಲ್ಲ? ಇದಕ್ಕೆ ಆಪ್ಷನ್ ಕೊಡಿ. ಆಪ್ಷನ್ ಯಾವ ಆಪ್ಷನ್ ಕೊಡ್ತಾರೆ ನಿಮ್ಗೆ? ಯಾಕ ಇದಕ್ಕೆ ಯಾವ ಆಪ್ಷನ್ ಇಲ್ಲ, ಹಂಗೆ ಹೇಳ್ಬೇಕು. ಗಳಿಗೂ ಕೊಡ್ತಿದ್ದ ನೀ ಕೊಡು. ಈಗಿಲ್ಲ ಆಪ್ಷನ್. ಹೋಗಿಲ್ಲ ಅಂದ್ರೆ ಹೋಗ್. ಸರಿ ಫೋನ್ ಮಾಡಿ ಕೇಳ್ಕತ್ತೀನಿ. ಹಾ ಕೇಳು. ಬಡ್ಡ ತೊಬ್ಬರಿ ಮೋಸ ಕಣೋ. ಎತ್ತ ಬಿಡ್ದೆ ಫೋನ್ ಎತ್ತಿಲ್ವಲ್ಲ ಸವನು. ಅದಕ್ಕೆ ಬ್ಯಾರೇನು ಮಾಡ್ತೀನಿ. ಹಂಗಾರೆ ಸೋತ್ರಿ. ಅದಕ್ಕ ಇರೋ ಹಲೋ. ನಾಂಕಳ ಚಿಕ್ಕಣ. ಇಲ್ಲಿ ಟಿವಿ ಪ್ರೋಗ್ರಾಮ್. ಯಾವ್ದ ಇದು ಪ್ರೋಗ್ರಾಮ್ ಹೆಸರು? ಯಾರಾಗ್ತಾರೆ ಕೋಟ್ಯಾಧಿಪತಿ? ಯಾರಾಯ್ತಾರೆ ಕೊಡಬೇಡ. ಅಲ್ಲಿ ಏನಿದೆ ವಾಲ್ತಾವಿದೆ. ಆ ಕುರಿಗಳು ಉಸಾರ ನೋಡ್ಕೊಬಿಡ್ದೆ. ಮೊನ್ನೆ ಅವ್ರು ಅಲ್ಕೋಬಿಡು ಬಾಯಿ ಬಂದಾಗ ಉಯ್ತಾ ಕೂತಿದ್ರು. ಮಾಡಕ್ಕೆ ಅಲ್ಸವೆಲ್ಲ ಬರೀ ಹಿಂಗಪ್ಪ. ಕಷ್ಟ ಸುಖ ಮಾತಾಡ್ತಿದ್ದೇನೆ. ಇನ್ನೇನ್ ಸಾ ಈ ಪ್ರಶ್ನೆ ಮರ್ತೋಗ್ಬಿಟ್ಟಿದಿ. ನಾ ಈ ಒಂದು ಪ್ರಶ್ನೆ ಉತ್ತರ ಗೊತ್ತಾ? ಒಂಚೂರು ಹೇಳು. ನಂಗೂ ಗೊತ್ತು, ತುದ್ಬಲ್ಲದ ಗೊತ್ತಾ ಇಲ್ಲ. ಅದೇನ್ ಸಾ ಅದು ಪ್ರಶ್ನೆ? ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಶಿವರಾಜ್ ಕುಮಾರ್ ಅವರ ತಮ್ಮ ಪುನೀತ್ ರಾಜ್ಕುಮಾರ್ ಹೆಸರೇನು? ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪುತ್ರ ಶಿವರಾಜ್ ಕುಮಾರ್ ಅವ್ರ ತಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರೇನು? ಅದಿಯಾ? ನಾನು ಒಳಿನೆಲ್ಲ ಇರು. ಈಗ ನಿಮ್ಮ ಸಮಯ ಸ್ಟಾರ್ಟ್ ಆಗ್ತಾ ಇದೆ. ಈಗ ಗೊತ್ತು ಗೊತ್ತು ಸಾ ಇದು ಪುನೀತ್ ರಾಜ್ಕುಮಾರ್ ಅವ್ರ ಸಮಯ ಮುಗಿದೋದ್ಮೇಲೆ ಅವ್ರು ಆನ್ಸರ್ ಮಾಡಿದ್ದಾರೆ. ಅದರಿಂದ ಅವ್ರದ್ದು 5,000 ರೂಪಾಯಿ ಕಟ್ ಮಾಡಿ. ನೋಡ್ರಿ, ರೂಲ್ಸ್ ಪ್ರಕಾರ ಆಡಂಗಿದ್ರೆ ಆಡಿ, ಇಲ್ಲಾಂದ್ರೆ ಹೋಯ್ತಾರಿ. ಮಾತಾದ್ರು ಅಂತ ನೋಡಿ. ನಿಮ್ಗೂ ಎರ್ತಿ ಮಕ್ಳು ಹೊಸ ಬದುಕ್ಬೇಕಲ್ವ? ಅದಕ್ಕೆ ಅಲ್ವಾ ತಗೊಂಡಿದ್ದ ಬದುಕಿಸ ಹಾಲ್ ಕುಡ್ದ ಮಕ್ಳೇ ಬದುಕಲ್ಲ, ಇಸ ಕುಡ್ದ ಬದುಕವ. ಹೋಯ್ತಾರಿ. ಹಿಂಗೆಲ್ಲಾರು ಹೋಗೋಷ್ಟ್ರಲ್ಲಿ ಆಕ್ಸಿಡೆಂಟ್ ಅನ್ಸತ್ತೈತ್ರಿ ಸಾ. ಹೇಳಕ್ ಮಾಡ್ಬೇಕಷ್ಟೇ ನೀನು. ಗೊತ್ತಲ್ಲ ಸಾ ಪುನೀತ್ ರಾಜ್ಕುಮಾರ್ ಸಾ. ಟೈಮ್ ಆಗೋಯ್ತು ಎಣಿಸ್ಬಿಟ್ವಲ್ಲ. ಎಲ್ಲಿ ಅಷ್ಟ್ ಫಾಸ್ಟ್ ಆಗಿ ಮೊದಲನೇ ಸಲ ಹಂಗ್ ನಿಧಾನಕ್ಕೆ ಅಂದ್ರಿ. ಅವಾಗ ನಮ್ ಇಷ್ಟ ಕಣ್ರಿ, ಪ್ರೋಗ್ರಾಮ್ ನಾವ್ ನಡೆಸ್ತಾ ಇರೋ ನಮ್ ಇಷ್ಟ. ನಿಮ್ಗೆ ಹೆಂಗ್ ಬೇಕ ಹಂಗೆ ಮಾಡ್ಕೋತೀರಲ್ಲ ಹಂಗೆ ನಾವು. ಈಗ ನಿಮ್ಮ ₹1 ಪ್ರಶ್ನೆ ಇದಾವು. ಇನ್ನು 5 ಕಣ್ರಿ, ಇನ್ನು 2 ಇದೆ. ದುಡ್ಡು ಕೊಡ್ತಾರೆ ತಾನೆ? ಗ್ಯಾರಂಟಿ. ತೋರ್ಸಿ ಒಂದ್ಸಲ. ಇಲ್ವಾ? ಅದಂತದು ಅಲ್ಲ, ಆ ತರದ್ದು ಬೇಕಾದಷ್ಟು ಅಲ್ಲ 5 ಕಣ್ರಿ. ಡಬ್ಬಗಳಲ್ಲಿ ಮಡಗಿದೀವಿ ನೋಡ್ರಿ. ಈ ಬಾಕ್ಸ್ ಅಲ್ಲೆಲ್ಲ ಅದೇ ಇರೋದು. ಈಗ ನಿಮ್ಮ 4ನೇ ಪ್ರಶ್ನೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. KRS ಅನ್ನು ಕಟ್ಟಿದವರು ಯಾರು? ಗೊತ್ತು. ಯಾರು? ಇವರು. ಆಮೇಲೆ ಇದಕ್ಕೆ ಫಾಸ್ಟ್ ಆಗಿ ಎಣಿಸ್ಬಾರ್ದು. ಎಣ್ಸೋದೆಲ್ಲ ಹೇಳಿ. ಸಂಖ್ಯೆ ಇಲ್ವಾ? ವಿಶ್ವೇಶ್ವರಯ್ಯನವರು ಅಲ್ಲ. ಇವರು ತಪ್ಪಾದ ಉತ್ತರ ಕಟ್ಟಿದ. ಯಾರು ಕೇಳು. ನಾನ್ ಹೇಳ್ತೀನಿ ರೇ. ನೀನ್ ಹೇಳೋದಲ್ಲಿ KRS ಅನ್ನು ಕಟ್ಟಿದವರು ಗಾರೆ ಕೆಲಸದವರು. ಅದರಿಂದ 5,000 ರೂಪಾಯಿ ನಮಗ್ ಬರ್ತಾರೆ. ಕೇಳು ಕರೆದ್ಬಿಟ್ಟು. ನಾನು ಅಲ್ಲ, ಇಲ್ಲ ಅವರೇ ಕಟ್ಟಿದ್ದು. ಈಗ ಯಾರಾಗ್ತಾರೆ ಕೋಟ್ಯಾಧಿಪತಿ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರೋ. ಅದಕ್ಕೆ
ಕೊನೆದಕ್ಕ ಯಾಕ ಲೋ ಕರ್ಕೊಂಡ್ ಭಾರಿ ಮೋಸ ಮಾಡ್ತಾವ್ರೆ ಒಂದ್ 10 ಜನ ಕರ್ಕೊಂಬ ಇಲ್ಲಿ ಏಯ್, ಅಡ್ರೆಸ್ ಗೊತ್ತಿಲ್ಲ ಕಡೆ ಯಾವ ಊರ್ ಸೈಡ್ ನಮ್ಗ್ ಗೊತ್ತಿಲ್ಲ, ನಾವ್ ಹೊಸಬ್ರು ಹೊಸಬ್ರು. ಯಾವ ಊರ್ ಹೇಳಿದ್ರು ಸರಿ ನನ್ಗೆ ಏನೇ ಹೆಸರೇ ಗೊತ್ತಿಲ್ಲ, ನನ್ಗೆ ಕಟ್ ಕರ್ಕ ಬಂದಿದ್ದಿಲ್ಲಿ. ಹೇಳ್ತಿ ಕೇಳಿಸ್ಕೊ. ಇಳಿದು ಬಿಟ್ಟು ಆಚೆಗ್ ಬಂದಿ ಬಲಕ್ಕ, ಅಲ್ಲಿಂದ ಎಡಕ್ ಬಂದು ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಇಲ್ಲ ಭಾರಿ ಒಳ್ಳೆಯವ್ರ ಕಣ್ ಮಾಡ್ಕ ಕೊನೆದಲ್ಲ ಅದಕ್ಕೆ ಇನ್ನು ಕೇಳಿ ಐತಕ್ಕೆ ನೀರಯ್ಯ ₹1 ಕೊಟ್ಟು ಕೊನೆದು ಅಂದ್ರೆ 1 ಕೋಟಿ ಎಲ್ಲಿ ಸಾ ಕೊಡ್ತೀವಿ. ಇದು ಕೊನೆಯ ಪ್ರಶ್ನೆ, ಇದಕ್ಕೆ ನೀವು ಕರೆಕ್ಟ್ ಆಗಿ ಹೇಳ್ಬಿಟ್ರೆ ₹1 ಕೋಟಿ ನಿಮ್ದಾಗತ್ತೆ. ₹1 ಎಕ್ಸ್ಟ್ರಾನು. ₹1 ಕೋಟಿ ₹1 ಆಗುತ್ತೆ. ಆಯ್ತು ಹೇಳ್ತೀನಿ. ಯಾರಾಗ್ತಾರೆ ಕೋಟ್ಯಾಧಿಪತಿ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇಲ್ಲ ಮುರಿದೋಗಿದೆ. ಇದ್ರ ತಾನೆ ಅದ್ ಹೇಳದ್ ನೀನು ಹೇಳು ಈಗ. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನೋಡಿ. ಎಲ್ಲಿದ್ದ ಅದ್ ಬಿಟ್ಟು ಹೇಳು. ಇಲ್ಲ ಅದೇ ಈ ಹಾಳೆ ಮೇಲೆ ಅದೇ ಇಲ್ಲ ಅದೇ ಕಣೆ. ನಿಮ್ಮ ಎತ್ತ ಅಪ್ಪನ ಎತ್ತಪ್ಪ ಅಲ್ಲ ಹೂವ ಸುಳ್ಕೇಳ ಕೊಡು ಕಾಸು. ಕ್ವಶನ್ ಅರ್ಥ ಮಾಡ್ಕೊಳ್ಳ. ಏನು ನಿಮ್ಮ ಸ್ವಂತ ಒಬ್ಬ ಅಪ್ಪ ಅಂತ ತೆಗೆದಿದ್ರು ಏನ್ ಕೇಳಿದ್ರು ಉಲ್ಟಾ ಹೊಡಿತೀಯಲ್ಲ ನೀನು. ಜನ್ಮ ಕೊಟ್ಟವನು ಕೇಳ್ಬೇಕು. ಜನ್ಮ ಕೊಟ್ಟವನು ಅಂತ ಕೇಳಪ್ಪ ಹೋಲಿ. ವಟಕಣ್ಣನ್ ಜವರ ಅವ್ರೆ ಹೇಳಿ. ನಿಮಗೆ ಜನ್ಮ ಕೊಟ್ಟಂತಹ ತಂದೆಯ ಹೆಸರು ಏನು? ಬೈರಗೌಡ. ಆಪ್ಷನ್ ಕೊಟ್ಮೇಲೆ ನಮ್ಮ ಅಪ್ಪನ ಹೆಸರಿಗೆ ಆಪ್ಷನ್ ನಂಗೆ ಗೊತ್ತಿಲ್ವ ನನಗ. ಹಂಗಲ್ಲ ಕಣ್ರಿ, ರೂಲ್ಸ್ ಪ್ರಕಾರ ಏನ್ ಯಾವ್ದ್ರು ನಮ್ಮ ಅವ್ವ ನಮ್ಮ ಅಪ್ಪಂಗ್ ದೇವ್ರೆ. ನಮ್ಮ ಅವ್ವ ಹೇಳವಳೆ ಬೈರಗೌಡನೆ ನಂಗೂ ಗೊತ್ತು. ಅದು ಗೊತ್ತು ಕಣ್ರಿ. ಆದ್ರೆ ಇಲ್ಲಿ ಏನ್ ರೂಲ್ಸ್ ಏನೈತೆ ನಾವು ಅದಕ್ಕೆ ಮಾಡ್ಲೇಬೇಕು. ಅಪ್ಪನ್ಗೆ ಯಾವ ರೂಲ್ಸ್ ಮರಯ್ಯ? ಏನ್ ಆಪ್ಷನ್ ಕೊಡ್ತಾರ ಅದ್ ನೋಡ್ಕ ಹೇಳು. ನಿಮ್ಮ ಅಪ್ಪ ಹೆಸರು ಬಂದ್ರು ಬರ್ಬೋದಲ್ಲಿ. ಯಾರ್ಯಾವ ಆಪ್ಷನ್ ಇರ್ಲಿಲ್ಲ. ಅದು ಎಲ್ಲ ನಮ್ಗೆ ಹೆಂಗ್ ಬೇಕಂಗ್ ರೂಲ್ಸ್ ಮಾಡ್ಕೊಂಡಿದೀವಿ. ಕೇಳಿ ಕೇಳಿ. ನಿಮ್ಮ ಜನ್ಮ ಕೊಟ್ಟಂತಹ ತಂದೆಯ ಹೆಸರೇನು? ಆಪ್ಷನ್ಸ್: ಶಾರುಖ್ ಖಾನ್, ಅಮೀರ್ ಖಾನ್, ಸಲ್ಮಾನ್ ಖಾನ್, ವೀರಪ್ಪನ್. ಆಮೇಲೆ ಅಷ್ಟೇ ಹೇಳಿ. ನಮ್ಮ ಅಪ್ಪನ ಹೆಸರ ಅದಿಲ್ಲ, ಅದು ಹೇಳಿ. ಇಷ್ಟರಲ್ಲಿ ಯಾವ್ದಾರ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಹೇಳಿ. ಇಷ್ಟರಲ್ಲಿ ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೊಂಡು ಹೇಳಿ. 4 ಜನದಲ್ಲಿ ನಮ್ಮ ಅಪ್ಪನ್ ಸೆಲೆಕ್ಟ್ ಮಾಡ್ಕೋಬೇಕಾ? ಅಯ್ಯೋ ನಿಮ್ ಹೋಗ್ತಾ ಬೆಂಕಿ ಹಾಕಬ ಏನಂಕದ್ರಿ. ನಮ್ಮ ಅಪ್ಪನ ನಾನ್ ಸೆಲೆಕ್ಟ್ ಮಾಡ್ಕೋಬೇಕಾ? ನೋಡ್ತಾ ಇದ್ರಲ್ಲಿ ಪಾಪ ಮಾತೆ ಬರ್ತಾ ಇಲ್ಲ. ಇದೇ ವ್ಯಕ್ತಿ ಇದೇ